ಹ್ಯಾಪಿ ರಕ್ಷಾ ಬಂಧನ್. ನಾನು ವಾಪಸ್ ಊರಿಗೆ ಹೊಂಟೀನಿ. ರಕ್ಷಾ ಬಂಧನ್ ಭಾಳ ನೋಡೋದಿತ್ತು. ಈ ಬುಕ್ ಭಾಳ ಚಲೋ ಅದ. ಇನಿಷಿಯಲಿ ವ್ಲಾಗ್ ಮಾಡ್ಲಿಕ್ಕೆ ಎಷ್ಟು ಆಕ್ವರ್ಡ್ನೆಸ್ ಆಗ್ತಿತ್ತು. ಅಬ್ಸೆಂಟ್ ಮೈಂಡೆಡ್ ಇದೇನಂತಂದ್ರೆ ಒಂದು ಏನಾರ ಮಾತು ಹೋಗಿರ್ತೀರಿ. ಅಕ್ಕ ತಮ್ಮಂದಿರ ಈ ಬಂದ ಹಾಯ್ ಗೈಸ್, ವಾಟ್ಸಪ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಆರ್ ಸಿಟಿ ಮಾಲಿಗೆ ಬಂದೀನಿ. ಇಟ್ ಎಂಡ್ಸ್ ವಿತ್ ಅಸ್ ಅಂತ ಒಂದು ಮೂವಿ ಅದ. ಆ ಮೂವಿ ನೋಡ್ಲಿಕ್ಕೆ ಬಂದಿದ್ದೆ. ಸ್ವಲ್ಪ ಆರ್ ಸಿಟಿ ಮಾಲ್ ತೋರಿಸ್ತೀನಿ ಹೆಂಗದ ಅಂತಂದು. ಭಾಳ ಮಸ್ತ್ ಅದ. ಮಾಲ್ ಭಾಳ ಸೇರ್ತದೆ. ಯಾಕಂದ್ರೆ ನಾನು 2 years IIT ನಾಗ ಇದ್ದಾಗೂ ಇಲ್ಲೇ ಬರ್ತಿದ್ದೆ ಮಾಲಿಗೆ. ನಂಗೆ ಈ ಮೂವಿ ಭಾಳ ನೋಡೋದಿತ್ತು. ಈ ಬುಕ್ ಭಾಳ ಚಲೋ ಅದ. ಮೂವಿ ಭಾಳ ಚಲೋ ಅದ. ನಂಗೆ ಈ ಆ್ಯಕ್ಟ್ರೆಸ್ ಭಾಳ ಸೇರ್ತಾಳೆ. ಬ್ಲೇಕ್ ಲೈವ್ಲಿ, ಶಿ ಈಸ್ ಅನ್ ಆ್ಯಕ್ಟ್ರೆಸ್. ಆಕಿ ಶಿ ವಾಸ್ ಇನ್ ಗಾಸಿಪ್ ಗರ್ಲ್ ಆಲ್ಸೋ. ಐ ಯೂಸ್ ಟು ವಾಚ್ ದಟ್ ಸೀರೀಸ್. ಇವತ್ತು ವರ್ಕ್ ಒಂದು ಸ್ವಲ್ಪ ಅಂತಪರಿ ಹೆಕ್ಟಿಕ್ ಏನು ಇದ್ದಿದ್ದಿಲ್ಲ. ಅದಕ್ಕೆ ಜಲ್ದಿ ವರ್ಕ್ ಮುಗಿಸಿ ಈ ಕಡೆ ಬಂದು ರಾತ್ರಿ ಊಟನೂ ಮಾಡಬೇಕಲ್ಲ. ರಾತ್ರಿ ಊಟ ಮಾಡ್ಕೊಂಡು ಇಲ್ಲೇ ಹೋದ್ರೆ ಆತಂತಂದು ಇಲ್ಲಿ ಬಂದಿದ್ದೆ. ಹಾಯ್ ಗಾಯ್ಸ್, ಇಟ್ಸ್ ಇಂಡಿಪೆಂಡೆನ್ಸ್ ಡೇ. ನಾನು ವಾಪಸ್ ಊರಿಗೆ ಹೊಂಟೀನಿ ರಕ್ಷಾ ಬಂಧನಿಗೆ. ಭಾಳಷ್ಟು ಟ್ರೈ ಮಾಡಿದೆ. ಯಾಕಂದ್ರೆ ನಾನು ಇನ್ನೂ ಪ್ರೊಬೇಷನ್ ಪೀರಿಯಡ್ನಾಗ ಇದ್ದೀನಲ್ಲ. ಸೊ ಅದಕ್ಕೆ ನಂಗೆ ಲೀವ್ ಸಿಗೋದು ಒಂದು ಸ್ವಲ್ಪ ಕಷ್ಟ ಆಗಿತ್ತು. ಬಟ್ ಆದರೂ ಎಷ್ಟೋ ಪ್ರಯತ್ನ ಮಾಡಿದ ಮೇಲೆ ಲೀವ್ ಕೊಟ್ಟರೆ. 1 ದಿವ್ಸ ಲೀವ್ ಕೊಟ್ಟಾರ ಮಂಡೇ. 2 ದಿವ್ಸ ಲೀವ್ ಹಾಕೋದಿತ್ತಂದ್ರೆ ನಾ ಫ್ರೈಡೇನೂ ಲೀವ್ ಹಾಕ್ತಿದ್ದೆ. ಆಮೇಲೆ ಒಂದು ಸ್ವಲ್ಪ ಜಾಸ್ತಿ ದಿನ ಇರ್ಬೋದಾಗಿತ್ತು ಧಾರವಾಡನಾಗ. ನಾ ಇವತ್ತು ರಾತ್ರಿ ಹೊಂಟೀನಿ. ಇವತ್ತು 15th. ಸೊ 15th ನೈಟ್ ಹೊಂಟೀನಿ. ಐ ಆಮ್ ವೆರಿ ಎಕ್ಸೈಟೆಡ್. ಯಾಕಂದ್ರೆ ನಾನು ನಮ್ಮ ಅಕ್ಕ ಒಟ್ಟೆ ರಕ್ಷಾ ಬಂಧನ್ ದೂರಾಗಿ ಸೆಲೆಬ್ರೇಟ್ ಮಾಡಿಲ್ಲ ಇನ್ನೂ ಮಟ್ಟ. ಅಕ್ಕ ಗಿಫ್ಟ್ ತೊಗೋಬೇಕಾಗ್ಯದ. ಅಕ್ಕ ಗಿಫ್ಟ್ ತೊಗೊಂಡು ಆಕಿನ ಕಡೆ ಜೀನ್ಸ್ ಪ್ಯಾಂಟ್ ಒಟ್ಟೆ ಇಲ್ಲ. ಆಕಿನ ಕಡೆ ಜೀನ್ಸ್ ಪ್ಯಾಂಟ್ ಅವ, ಬಟ್ ಯಾವ ಹಾಕ್ಕೊಳ್ಳೋ ಅಂಥ ಟೈಪ್ ಚಲೋ ಏನಿಲ್ಲ. ಸೊ ಅದಕ್ಕೆ ಒಂದು ಜೀನ್ಸ್ ಪ್ಯಾಂಟ್ ಮುಂಬೈ ನಾ ಒಂದು ಸ್ವಲ್ಪ ಸ್ಟ್ರೀಟ್ ವೇರ್ ಜೀನ್ಸ್ ಅಂತವು ಭಾಳ ಸಿಗ್ತಾವೆ. ಅದಕ್ಕೆ ಜೀನ್ಸ್ ಪ್ಯಾಂಟ್ ತೊಗೋಬೇಕು. ಸೊ ಲೆಟ್ಸ್ ಗೋ. ಆಕೀಗ ಜೀನ್ಸ್ ಪ್ಯಾಂಟ್ ಸೇರ್ತಂತ ಅಂದ್ಕೊಂಡಿನಿ. ಎಲ್ಲ ಗಿಫ್ಟ್ ಎಲ್ಲ ತೊಗೊಳೋದಾಗ್ಯದ. ಭಾಳಷ್ಟು ತೊಗೊಳಿಕ್ಕಾಗಿಲ್ಲ. ಸ್ಯಾಲ್ರಿ ಇಲ್ಲ ನನ್ನ ಕಡೆ. ಸೊ ಏನು ಕೊಟ್ಟಿದ್ದನ್ನು ಇಸ್ಕೋಬೇಕಷ್ಟೆ. ಈಗ ನಾ ಬಂದಿದ್ದ ಪ್ಲೇಸ್ ಗ್ಯಾಲೇರಿಯಾ ಹಿರಾನಂದಾನಿ ಅಂತಂದು. ಇದೊಂದು ಸ್ವಲ್ಪ ನಂಗೆ ಕ್ಲೋಸ್ ಆಗ್ತದೆ. ಅಪಾರ್ಟ್ಮೆಂಟಿಗೆ IITಗೂ ಕ್ಲೋಸ್ ಆಗ್ತದೆ. ಅದಕ್ಕೆ ವರ್ಕ್ ಮುಗಿಸ್ಕೊಂಡು ಇದನ್ನು ತೊಗೊಂಡು ಜಸ್ಟ್ ಧಾರವಾಡಿಗೆ ಹೋಗೋದಷ್ಟೆ. ಕಾಂಟ್ ವೇಟ್ ಟು ಗೋ ಆ್ಯಂಡ್ ಸರ್ಪ್ರೈಸ್ ದೆ. ನನಗೆ ಇನಿಷಿಯಲಿ ವ್ಲಾಗ್ ಮಾಡ್ಲಿಕ್ಕೆ ಎಷ್ಟು ಆಕ್ವರ್ಡ್ನೆಸ್ ಆಗ್ತಿತ್ತು. ಯಾಕಂತಂದ್ರೆ ಎಲ್ಲರೂ ನೋಡ್ತಿರ್ತಾರೆ, ಏನು ಅನ್ಕೋತಾರ ಏನಂತಂದು. ಆದರೆ ಇಲ್ಲಿ ಮುಂಬೈನಾಗ ಹಂಗೆ ನೋಬಡಿ ಕೇರ್ಸ್. ಯಾರಿಗೂ ಕೇರ್ ಇಲ್ಲ. ನೀ ಏನರ ಮಾಡು, ನೀ ವ್ಲಾಗ್ ಮಾಡು, ನೀ ಅದನ್ನ ಶೂಟ್ ಮಾಡು, ಏನರ ಮಾಡು. ಐ ಮೀನ್ ವಿಡಿಯೋ ಶೂಟಿಂಗ್. ಆದರೂ ಇನ್ನೂ ಯೂಸ್ ಟು ಆಗ್ಲಿಕತ್ತೀನಿ. ನಂಗೆ ನೋಟಿಸ್ ಮಾಡಿರ್ಬೋದು ನೀವು ದ್ಯಾಟ್ ನಾ ಅಷ್ಟು ಕಂಫರ್ಟೇಬಲ್ ಇಲ್ಲ ವ್ಲಾಗಿಂಗ್. ಈಗ ಆ ಕಡೆ ನೋಡ್ತಿರ್ತೀನಿ, ಕ್ಯಾಮ್ರಾ ಕಡೆ ನೋಡೋಂಗಿಲ್ಲ, ಹಂಗೆ ಹಿಂಗೆ ಅಂತಂದು. ನಾನು ಪ್ಯಾಕಿಂಗ್ ಮಾಡ್ಕೊಳಿಕತ್ತೀನಿ ವಾಪಸ್ ಧಾರವಾಡ ಹೋಗ್ಲಿಕ್ಕೆ. ಭಾಳ ಲೇಟ್ ಆಗ್ಯದ. 7:15 ಅದ ಬಸ್. ಸೊ ಏನೇನು ಸಿಗ್ತದೆ ಅದೆಲ್ಲ ಪ್ಯಾಕಿಂಗ್ ಮಾಡ್ಕೊತ ಹೊಂಟೀನಿ. ನಾ ಮೊದಲು ಮೈಸೂರಿನಾಗ ಇದ್ದಾಗ ಅಕಸ್ಮಾತ್ ಏನರ 7:15 ಏನರ ಟ್ರೈನ್ ಇತ್ತಂತಂದ್ರೆ ನಂದು, ನಾ 7ಕ್ಕೆ ಬಿಟ್ಟಿದ್ರು ಆರಾಮ್ ಇನ್ನೂ ಎಷ್ಟು 10 ನಿಮಿಷ ಉಳಿತಿತ್ತು. ನಾ ಆರಾಮ್ ಟೈಮ್ ಪಾಸ್ ಮಾಡ್ಬೋದಾಗಿತ್ತು. ಬಟ್ ಇಲ್ಲೇ ಅಕಸ್ಮಾತ್ ನಂದು 7:15 ಬಸ್ ಇತ್ತಂತಂದ್ರೆ ನಾನು 6:15 ಬಿಡ್ಬೇಕಿಲ್ಲ. ಯಾಕಂತಂದ್ರೆ ಫಸ್ಟ್ ಆಟೋ ಸಿಗ್ಬೇಕು. ಆಟೋ ಸಿಕ್ಕ ಮೇಲೆ ಟ್ರಾಫಿಕ್ ಅವಾಯ್ಡ್ ಮಾಡಿ ಅಲ್ಲಿ ಹೋಗಿ ರೀಚ್ ಆಗೋರಾಗ ಎನರ್ಜಿ ಮುಗ್ದ ಬಿಟ್ಟಿರ್ತದೆ. ಫುಲ್ ಮಕ್ಕೊಂಡ ಬಿಡೋದ ಬಸ್ನಾಗ. ಭಾಳ ಸುಸ್ತಾಗ್ಯದ ನಂಗೆ ಆ್ಯಕ್ಚುಲಿ. ಬಸ್ ಹೋಗೋದು ಕಾಯ್ಲಿಕತ್ತೀನಿ. ಫುಲ್ ಮಕ್ಕೊಂಡು ಮಸ್ತ್ ನಿದ್ದೆ ಹಚ್ಕೊಂಡೆ ಅಂತಂದ್ರೆ ಬೆಳಗ್ಗೆ ಧಾರವಾಡನಾಗ ಇರ್ತೀನಿ. ನಾ ಒಂದು ಅರ್ಥ ಮಾಡ್ಕೊಂಡಿನಿ ದ್ಯಾಟ್ ಯಾವತ್ತು ನಾ 3 ದಿವ್ಸ ಹೊಂಟಿರ್ತೀನಿಲ್ಲ, ಜಾಸ್ತಿ ಪ್ಲ್ಯಾನ್ ಮಾಡ್ಕೊಂಡೆ ಅಂತಂದ್ರೆ ಎಷ್ಟು ಹೈರಾಣ ಆಗ್ತದೆ ವಾಪಸ್ ಹೋಗೋಬೇಕಾರೆ. ಅದಕ್ಕೆ ನಾ ಜಾಸ್ತಿ ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಮೇನ್ ಹೊಂಟಿದ್ದು ರಕ್ಷಾ ಬಂಧನಿಗೆ. ಅದು ಮಂಡೇ. ಸಂಡೇ ಎಲ್ಲರೂ ಹೋಗಂದ್ರೆ ಆತು. ಇಷ್ಟು ಇಟ್ಕೊಂಡು ಹೋಗೋಣ ಸಾಕು. ಅಕಸ್ಮಾತ್ ಏನರ ಹಾಕ್ಕೊಳಿಕ್ಕೆ ಬಟ್ಟೆ ಸಿಗಲಿಲ್ಲ ಅಂತಂದ್ರೆ ಪಪ್ಪನ ಬಟ್ಟೆ ಅವಲ್ಲ, ಪಪ್ಪನ ಬಟ್ಟೆನ ಹಾಕ್ಕೊಂಡು ಜಡಿಯೋದಷ್ಟೆ. ಅಕ್ಕನ ಗಿಫ್ಟ ಮರ್ತೀನಿ ನಾನು ಇಟ್ಕೊಳ್ಳೋದು. ನಾ ಎಷ್ಟು ಅಬ್ಸೆಂಟ್ ಮೈಂಡೆಡ್ ಇದೇನಂತಂದ್ರೆ ಒಂದು ಏನರ ಮಾತು ಹೋಗಿರ್ತಿರ್ತೀನಿ.
ನಾ ಬಂದ ಕೂಡಲೇ ಬಾಳಿ ಎಲೆ ಮೇಲೆ ಊಟಕ್ಕೆ ಹಾಕ್ತಾ ಅಮ್ಮ ನನಗೆ ಎಲ್ಲ ಇಷ್ಟು ಐಟಮ್ ತುಪ್ಪ ಹಾಂ ನೀ ಬಂದ್ರಿ ತುಪ್ಪ ನಿನ್ನೆ ಮಾಡಿದ್ದಿತ್ತ, ಬಾಳಿಯಲ್ಲಿ ನಿನ್ನೆ ಮಡಿ ಅಡಿಗಿಂತ ಉಳಿದಿದ್ದಿತ್ತ, ಅದಕ್ಕೆ ಬಾಳಿಯಲ್ಲಿ ಊಟ ಸಿಕ್ಕಿದೆ. ನನ್ನ ಸ್ಪೆಷಲ್ ಮೂಮೆಂಟ್ ಏನು ಕಿತ್ಕೊಳಿಕ್ ಇಲ್ಲ ಅಂತಂದ್ರೆ ತಾಟ್ನಾಗ ಇರ್ತಿತ್ತ. ಮಸ್ತ್ ಆಗ್ಯದ ಮಾ ಚಟ್ನಿ ಮಸ್ತ್ ಆಗ್ಯದ ಅದನ್ನ ನೋಡಿದ್ದು ಮಸ್ತ್ ಯಾವ ಮೂವಿ ಹೊಂಟಿವಿ ಮಾ ಕೃಷ್ಣಂ ಪ್ರಣಯ ಸಖಿ ಒಪ್ಪನ್ ಫೇವ್ರೇಟ್ ಸಾಂಗ್. ಯಾವ್ದಪ್ಪ ಸಾಂಗ್ ಅದು ಕೃಷ್ಣಂ ಪ್ರಣಯ ಸಖಿ ಸಾಂಗ್ ಹೆಸರು ಬಂದಿಲ್ಲ ಬಂದಿ ಯಾವ ಸಾಂಗ್ ಹೆಸರೇನು ಒಬ್ಬ ಆ ನಮ್ನಿ ಕೇಳಿ ಅಷ್ಟೇ ದ್ವಾಪರ ಮೂವಿ ಹೆಂಗಿತ್ತಕ್ಕ ಇನ್ನೊಂದ್ಸತಿ ಬರೋಣ ನಾಳೆ ಮತ್ತೆ. ಅಷ್ಟು ಮಸ್ತ್ ಇತ್ತಲ್ಲ ಗಣಪತಿ ತಗೊಂಡು ಆದರೂ ಭಾರಿ ಅದ ಬಿಡು ಧಾರವಾಡ 18 ವರ್ಷ ಇದಿಲ್ಲ ಈ ಲಿಫ್ಟ್ ಏನೇವ ಮುಗ್ಯಾವಲ್ತು ನಮ್ಮ ಅಕ್ಕ ಯಾರೋ ಆಕಿನ ಫ್ರೆಂಡ್ ನೋಡಾಳ ಆಕಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಜಲ್ದಿ ಹೊಂಟೇವ್ ಮನೆಗೆ. ಅವರು ನಿನ್ನ ಬ್ಲಾಗ್ ನೋಡಿಗತ್ತಿದೆ ಏನು ಮಾಡ್ತೀವಿ. ಎಷ್ಟರ ಸೋಷಿಯಲ್ ಆಂಗ್ಸೈಟಿ ಅದಕ್ಕ ನಿನಗೆ ನೋಡಲ್ಲ ಕ್ಯೂ ನೋಡಲ್ಲ ಒಂದು 2-3 ಬಿಸ್ಕಿಟಿಗೆ ಹಾಂ ದೊಡ್ಡ ಕ್ಯೂ. ಹ್ಯಾಪಿ ರಕ್ಷಾ ಬಂಧನ್ ಅಕ್ಕ. ಹ್ಯಾಪಿ ರಕ್ಷಾ ಬಂಧನ್. ಟಕ್ಕನು ಭಾಳ ಚಂದ ಕಾಣಿಸುತ್ತ. ಯಾ ಕುರ್ತಾ ಯಾರು ಕೊಡ್ಸ್ತಾರನ್ನು ಹಾಕೊಂಡಿದ್ರ ಮೇಲೆ ಡಿಪೆಂಡ್ ಇರ್ತದ. ಕುರ್ತಾ ಎಷ್ಟು ಚಲೋ ಇದ್ರು. ಟೈಮ್ 1:30 ಆಗ್ಯದ. ಎಲ್ಲರೂ ರಾಖಿ ಕಟ್ಸ್ಕೊಂಡು ರಕ್ಷಾ ಬಂಧನ್ ಮುಗಿಸ್ಕೊಂಡಿರ್ತಾರ. ನೀ ಇನ್ನೂ ರಾಖಿ ಕಟ್ಟಿಲ್ಲ ನೋಡಿಲ್ಲ, ಕೈಗೆ ರಾಖಿನೇ ಇಲ್ಲ ಇನ್ನೂ ನಂಗೆ. ಇವತ್ತು ಕೆಲಸ ಇಟ್ಕೊಂಡಿದ್ದೆ ಯಾರು? ಕೆಲಸ ಇಟ್ಕೊಂಡಿದ್ದೆ ಯಾರು? ರೆಡಿ ಆಗಿದ್ದೆ ಅಷ್ಟೊತ್ತಿಗೆ ನೀ ರೆಡಿ ಆಗೋದು ಲೇಟ್ ಆಗಿ ನನಗೆ ಬೈತೇನೆ ಮತ್ತೆ. ನಂದು ರೆಡಿ ಏನಿಲ್ಲ. ಹಾಯ್ ಅಮ್ಮ. ಚಪಾತಿ ಮಾಡಿತಾಳ ನೋಡಮ್ಮ. ನಮ್ಮ ಚಪಾತಿ ದಾಲ್ ಸೊ ರಾಖಿ ಕಟ್ಸ್ಕೊಂಡ್ಮೇಲೆ ಫುಲ್ ತಯಾರದ. ನೀ ಏನಂತೀಮ ನೋಡಲ್ಲೇ ನನ್ಗೆ ಎಷ್ಟು ಚಂದ ಸೆಟ್ ಆಗ್ಯದ. ಇನ್ನೂ ಕುರ್ತಾ ನನ್ನ 2014 ಕುರ್ತಾ ಇದು ಸಂಕಟ ಇದಕ್ಕೆ ಸಂಕಟ ಯಾರಿಗ ಯಾವಾಗಾರ ಒಮ್ಮೆ ಬಂದ್ರೆ ಹಿಂಗೆ ಇರೋದು ಟ್ರೀಟ್ಮೆಂಟ್. ಅದಕ್ಕೆ ನೀನು ಮನಿ ಬಿಡಂಗಾದ್ರೆ ಐ ಲೈಕ್ ಮೈ ಟ್ರೀಟ್ಮೆಂಟ್. ಐ ಆಮ್ ಓಕೆ ಟು ಬಿ ಇಗ್ನೋರ್ಡ್. ಮೂಮೆಂಟ್ ಆಫ್ ಟ್ರೂತ್. ಹತ್ತದಲ್ಲ ಎಂತ ಪರಿ ಭಾಳ ಹಚ್ಬೇಡ ಪ್ಲೀಸ್. ಸ್ವಲ್ಪ ಹಚ್ಚ. ಈ ಮೂಕ್ ಮೇಲೆ ಎಲ್ಲ ನೋಡಿಲ್ಲ ಬಿತ್ತದ ಅದಿಲ್ಲ. ಇನ್ನು ಇಟ್ಕೊಂಡೇನ್ಮ ಫೈನಲಿ. ಅಕ್ಕ ತಮ್ಮಂದಿರ ಈ ಬಂಧ ಜನುಮ ಜನುಮಗಳ ಅನುಬಂಧ, ಜೀವಕ್ಕೆ ಕೊರಳು ದೇಹಕ್ಕೆ ನಿರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. Hug is okay. Where is my gift? ಐ ಥಾಟ್ ನೀ ಗಿಫ್ಟ್ ಆಲ್ರೆಡಿ ಹಾಕೊಂಡು ಕೂತಿ. Nice gift. Thank you. ಹಾಡಾಡ ನೀನು ಹಾಡು. ಯಾವುದು? ಬೆಳಗುವಿನಾರತಿಯ ಪಾರ್ಥನ ಸಾರಥಿಗೆ ನಾ ಬೆಳಗುವೆನಾರುತಿಯ, ಗೋವರ್ಧನ ಗಿರಿಗೆ ಗೋಗಳ ಕಾಯ್ದವಗೆ ರಾಧಾರಮಣನಿಗೆ ಬೆಳಗುವೆನಾರುತಿಯ, ನಾ ಬೆಳಗುವೆನಾರುತಿಯ ಪಾರ್ಥನ ಸಾರಥಿಗೆ ನಾ ಬೆಳಗುವೆನಾರುತಿಯ. ದೊಡ್ಡ ನಮಸ್ಕಾರ ನಿನಗೆ. ತಗೋ ತಿನ್ ಉಂಡಿ. ನಾನಲ್ಲಿ ನೀನು ನಾ ತಿನ್ನಿಸ್ಬೇಕು. ಓಕೆ ನಾನು ಮತ್ ಅಲ್ಲ ರಕ್ಷಾ ಬಂಧನ್ ನೀರ್ ಹಾಕಿ ಕಟ್ಟಿದ್ ನಾನು ನಿಂಗೆ ಚಾಕ್ಲೇಟ್ ಕೊಡ್ಬೇಕು. ಚಾಕ್ಲೇಟ್ ಕೊಡ್ಬೇಕು, ಉಂಡಿ ಕೊಡಬಾರ್ದು. ಚಾಕ್ಲೇಟ್ ಅಂದ್ರೆ ಸ್ವೀಟ್ ಸ್ವೀಟ್ ತಿನ್ನಿಸ್ಬೇಕು. ಚಾಕ್ಲೇಟ್ ಕೊಡು ಫಸ್ಟ್. ಇಲ್ಲ ನನ್ನ ಕಡೆ ಅಮ್ಮ ಯಾರು ತಿನ್ನಿಸ್ಬೇಕಮ್ಮ?
ಹಾ ಆತ ಬಿತ್ತಿಲ್ಲ ಬೀಚ್ ಶೇಂಗಾ ಉಂಡೆ ತೊಗೊಂಡ್ಬಿಟ್ರಿ ನಾವು ನೀವು ತಿನ್ನಿಸ್ಬೇಕಂತಂದ್ರೆ ತಂಬಿಟ್ಟು ತಿಂದಿರ್ತೀನಿ ತಿನ್ನೋದು ಯಾರು ನಮ್ಗೆ ನಿನಗೆ ತಿನ್ನಿಸ್ಬೇಕಂತ ನನಗೊಂದು ಸ್ವೀಟ್ ಬೇಡಪ್ಪ ನಮ್ಗೆ ಫುಲ್ ತಿನ್ನಿಸ್ಲಿಕತ್ತಿ ಮತ್ತೆ ಮತ್ತೆ ಇದು ಅರ್ಧ ತಿಂದಿದ್ದು ಯಾರು ತಿನ್ಬೇಕು ಇನ್ನೊಂದು ಅರ್ಧ ತಿನ್ನ ನಾವಲ್ಲಪ್ಪ ಯಾಕ ಸ್ವೀಟ್ ಹಂಗಿಲ್ಲ ನಮ್ಗೆ. ಸುಮ್ತಿನ ದೊಡ್ಡ ಎಲ್ಲ ನಂಗೆ ಸ್ವೀಟ್ ಅಮ್ಮನ ಸ್ವೀಟ್ ಸೇರ್ತದನಮ್ಮ ನಂಗೆ ನಾ ತಿಂತೀನಿ ಕೊಡಿಲ್ಲ That's it for today's video, guys. Video ಸೇರಿದಂತ ಅನ್ಕೊಂಡೀನಿ. I'll see you very soon in my next video. Until then, take care. Bye bye.